ರಾಜಯೋಗ ಆದರೆ ಒಂದು ಗುಪ್ತ ಕಂಟಕ ಹೊಂಚು ಹಾಕುತ್ತಿರುವ ಕಾಣದ ಶತ್ರುಗಳು ಇದ್ದಾರೆ. ಮೇಷರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ 2026. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ವಿಘ್ನ ನಿವಾರಕನನ್ನು ಆರಾಧನೆಯನ್ನು ಮಾಡಿದರೆ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ಅಂಜನದ ಶಾಸ್ತ್ರದ ಮೂಲಕ ಹೇಳೋದಾದ್ರೆ ಗುಣಲಕ್ಷಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಪಟ್ಟು ಹಿಡಿದ ಕೆಲಸ ಮಾಡುವಿಕೆ, ತುಂಬ ಚಟುವಟಿಕೆ, ಅಲೆದಾಡುವಂತಹ ಸ್ವಭಾವ, ಕೆಲಸ ಮಾಡ್ತಾನೆ ಇರ್ತೀರಾ, ಬಹಳಷ್ಟು ಉತ್ಸಾಹ ಶಕ್ತಿಗಳಾಗಿರ್ತೀರಾ, ಬಹಳಷ್ಟು ಮುಂದಾಲೋಚನೆಯನ್ನು ಇಟ್ಟುಕೊಂಡು ಬಹಳಷ್ಟು ಶ್ರಮವನ್ನು ವಹಿಸ್ತೀರಾ ಮತ್ತು ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ತೀರಾ. ಶತ್ರುಗಳನ್ನು ಮಣ್ಣಲ್ಲೇ ಮಣ್ಣಾಗಿ ಮುಚ್ಚುವಂತಹ ಸ್ವಭಾವ ನಿಮ್ಮದು. ಆ ರೀತಿಯಾದಂತಹ ತಂತ್ರವನ್ನು ರೂಪಿಸುವಂತಹ ಸ್ವಭಾವ ನಿಮ್ಮದಾಗಿರುತ್ತದೆ ಮತ್ತು ಬಹಳಷ್ಟು ಅಲೆದಾಡ್ತೀರಾ. ಇನ್ನು ಮುಂದಿನ ವಿಚಾರಧಾರೆನ ನೋಡಿದಾಗ ವಿಶೇಷವಾಗಿ ಉದ್ಯೋಗ ಕಾರ್ಯಕ್ಷೇತ್ರದಲ್ಲಿ ನಿಮ್ಮದೇ ದರ್ಬಾರು ನಡೆಯಲಿದೆ. ವಿರೋಧಿಗಳು ಸೋಲಲಿದ್ದಾರೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ಕಾರ್ಯದಲ್ಲಿ ಎಂಥ ಶತ್ರುಗಳಿದ್ರೂ ಕೂಡ ಅಂಥವರನ್ನು ಬಹಳಷ್ಟು ಮಣ್ಣಲ್ಲೇ ಮಣ್ಣಾಗಿ ಮುಚ್ಚಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ. ಅಂದರೆ ನಿಮ್ಮ ಒಂದು ಕೆಲಸದ ತಂತ್ರದ ಮೂಲಕ, ಓಕೆನಾ. ಬಹಳಷ್ಟು ಅಲೆದಾಡ್ತೀರಾ, ಬಹಳಷ್ಟು ಹಠದ ಸ್ವಭಾವ ಇರುತ್ತೆ ಮತ್ತು ಕೆಲಸದ ಬಯಕೆ ಇರುತ್ತೆ, ಪ್ರಮೋಷನ್ ಬಯಕೆ ಇರುತ್ತೆ. ಅದನ್ನು ಮಾಡಲೇಬೇಕು ಅನ್ನುವಂತಹ ಛಲ ಪಟ್ಟುಗಳನ್ನು ಇಟ್ಟುಕೊಂಡು ಬುದ್ಧಿ ಚಾತುರ್ಯಗಳಿಂದ ನೀವು ಕೆಲಸವನ್ನು ಜಯವನ್ನು ಸಾಧಿಸುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಅದು ಒಂದು ಸರ್ಕಾರಿ ವಲಯದಲ್ಲೇ ಆಗಿರ್ಬೋದು ಅಥವಾ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥವರಿಗೆ ಆಗಿರ್ಬೋದು. ಇನ್ನು IT ಸೆಕ್ಟರ್ನಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಕೆಲಸದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಆದಷ್ಟು ಸಹನೆ ಇರಬೇಕು ಮತ್ತು ಬಹಳಷ್ಟು ಉದ್ರೇಕ ಒಳಗೊಳ್ಳಬಾರ್ದು. ಯಾಕೆಂದರೆ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕಬೇಕು, ನೀವು ಹೊರಗಡೆ ಹೋಗಿ ಅನ್ನುವಷ್ಟರಲ್ಲಿ ನೀವೇನಾದರೂ ಒಂದು ತಂತ್ರವನ್ನು ರೂಪಿಸಿ ತಿರ್ಗಾ ಆ ಕೆಲಸವನ್ನು ಗಿಟ್ಟಿಸಿಕೊಳ್ಳುವಂತಹ ಸ್ವಭಾವ ನಿಮ್ಮದಾಗಿರುತ್ತದೆ. ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ವಿರೋಧಿಗಳನ್ನ ಸೋಲಿಸ್ತೀರಾ. ಇನ್ನು ಆರ್ಥಿಕ ವಿಚಾರಧಾರೆಗಳನ್ನು ನೋಡಿದಾಗ ಹಲವು ಮೂಲಗಳಿಂದ ನಿಮಗೆ ಹಣದ ಅರಿವು ಬರಲಿದೆ. ಸಾಲಗಳಿಂದ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಎಂತಹ ಸಾಲಗಳಿದ್ರೂ ಕೂಡ ಅಷ್ಟೇ, ಆ ಸಾಲದಿಂದ ಆದಷ್ಟು ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ನಿಮ್ಮದಾಗಿರುತ್ತದೆ ಮತ್ತು ಬಹಳಷ್ಟು ಹಳೆಯ ಹೂಡಿಕೆಗಳನ್ನು ಏನೇನು ಮಾಡಿರ್ತೀರಲ್ಲ, ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭವನ್ನು ಗಳಿಸುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಏನೇನು ಹೊಸ ತಂತ್ರಗಳನ್ನು ಮಾಡ್ತಾ ಇರ್ತೀರ ಅದು ಯಶಸ್ವಿಯಾಗಲಿದೆ. ಯಾಕೆಂದರೆ ಒಂದು 2-3 ತಿಂಗಳಿಂದ ಬಿಸ್ನೆಸ್ಸಲ್ಲಿ ಬಹಳಷ್ಟು ಡೌನ್ ಆಗ್ತಾ ಇರುತ್ತೆ. ಅಂದುಕೊಂಡಿದ್ದೆ ಒಂದು, ನಡೀತಾ ಇರೋದೇ ಒಂದು. ಆದರೆ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿಯಾದಂತಹ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಇರೋದಿಲ್ಲ. ಆ ನೆಮ್ಮದಿಯ ದಾರಿಯನ್ನು ಹುಡುಕಿ ಅದನ್ನು ಯಶಸ್ಸನ್ನು ಗಳಿಸುವಂಥ ಸಾಧ್ಯತೆಯು ಕೂಡ ನಿಮ್ಮದಾಗಿರುತ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ಗಳನ್ನು ಯಾರ್ಯಾರು ಮಾಡ್ತಾ ಇರ್ತಾರೋ ನೋಡಿ, ಅಂಥವರಿಗೆ ಹೆಚ್ಚಿನ ಲಾಭವನ್ನು ಗಳಿಸುವಂಥ ಸಾಧ್ಯತೆ ಇದೆ. ವಾಹನ ಕ್ಷೇತ್ರದವರಿಗೆ ಹೆಚ್ಚಿನ ಲಾಭ ಸಿಗಲಿದೆ ಮತ್ತು ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಲಾಭವಿದೆ ಮತ್ತು ನೀವು ಯಾರ್ಯಾರು ಸ್ವಲ್ಪ ಈ ಟ್ರೇಡಿಂಗ್ ಬಿಸ್ನೆಸ್ಗಳನ್ನು ಮಾಡೋರಾಗಿರ್ಬೋದು, ಟ್ರೇಡಿಂಗ್ ವ್ಯವಹಾರಗಳನ್ನು ಮಾಡೋರಾಗಿರ್ಬೋದು, ಅಂಥವರಿಗೆ ಹೆಚ್ಚಿನ ಲಾಭವನ್ನು ಗಳಿಸುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಕೃಷಿ ಮಿತ್ರರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಗಳಿಸುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಕುಟುಂಬದಲ್ಲಿ ನೋಡಿ, ಕುಟುಂಬದ ಸದಸ್ಯರೊಂದಿಗೆ ಜಾಮೀನನ್ನು ನೀಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಕೈಯಲ್ಲಿ ಒಂದು ಸಹಾಯವನ್ನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಮಾಡಿ, ಇಲ್ಲದಿದ್ದರೆ ಸಹಾಯವನ್ನು ಮಾಡಿದರೆ ನಿಮಗೆ ನಿಮ್ಮ ಬಾವಿಯನ್ನು ನೀವೇ ತೋಡಿಕೊಂಡು ನೀವೇ ಬೀಳುವಂತಹ ಸಾಧ್ಯತೆಯು ಕೂಡ ಇದೆ. ಹಾಗಾಗಿ ಆದಷ್ಟು ಸ್ವಲ್ಪ ಜಾಗೃತರಾಗಿದ್ದರೆ ನಿಮಗೆ ಬಹಳಷ್ಟು ಒಳ್ಳೆಯದು. ಇಲ್ಲದಿದ್ದರೆ ನಿಮಗೆ ಬಹಳಷ್ಟು ಕಂಟಕಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇದೆ.
ಮತ್ತು ನೀವು ಆಡುವ ಮಾತುಗಳನ್ನು ಆಪ್ತರನ್ನ ಶತ್ರುಗಳನ್ನಾಗಿ ಮಾಡಬಹುದು. ಯಾಕೆ ಅಂದರೆ ನಿಮ್ಮ ಒಂದು ವೀಕ್ನೆಸ್ ಇಟ್ಕೊಂಡು ಅಥವಾ ನೀವು ನಿಮ್ಮನ್ನು ಬೇಕು ಅಂತ ಹೇಳಿ ಪ್ರೊವೋಕ್ ಮಾಡಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಹೊಂಚು ಹಾಕುವಂತಹ ಶತ್ರುಗಳು ನಿಮ್ಮ ಕುಟುಂಬದಲ್ಲೇ ಇರ್ತಾರೆ. ಅಂಥವರಿಂದ ಆದಷ್ಟು ನೀವು ದೂರ ಇದ್ದರೆ ನಿಮಗೆ ಬಹಳಷ್ಟು ಒಳ್ಳೆಯದು. ನಿಮ್ಮ ಸುಖ ಸಾಂಸಾರಿಕ ಜೀವನ ಬಹಳಷ್ಟು ನೆಮ್ಮದಿಯಾಗಿರುತ್ತೆ. ಅದರಲ್ಲೂ ಕೂಡ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಏನೋ ಒಂದು ಕಷ್ಟ ಇದೆ ಅಂತ ಪಕ್ಕದ ಮನೆಯವರು ಏನೋ ಒಂದು ಕಷ್ಟ ಇದೆ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಸಹಾಯವನ್ನು ಕೇಳ್ತಾರೆ. ಏನೋ ಒಂದು ನೀನು ಬೇರೆಯವ್ರ ಹತ್ರ ಒಂದು ಸಾಲವನ್ನು ಇಸ್ಕೊಂಡು ಅಥವಾ ಏನೋ ಒಂದು ಜಾಮೀನನ್ನು ಕೊಟ್ಟು ಅಥವಾ ನಿಮ್ಮ ಒಡವೆಯನ್ನು ಅಡವನ್ನು ಕೊಟ್ಟು ನಿಮ್ಮ ಒಡವೆಯನ್ನು ಮಾರಿ ಅಥವಾ ಅಡಮಾನವಾಗಿಟ್ಟು ಅವರಿಗೆ ಸಾಲ ಕೊಡುವಂಥದ್ದು ಅಂಥವರು ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದವರೇ ಆಗಿರ್ಬೋದು. ಇದು ನಿಮ್ಮ ಸಾಂಸಾರಿಕ ಜೀವನಕ್ಕೆ ಬಹಳ ದೊಡ್ಡ ಬಿರುಕು ಮೂಡುವಂತಹ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಬಾಂಧವ್ಯಕ್ಕೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಆಪ್ತರೇ ನಿಮ್ಮನ್ನ ಶತ್ರುಗಳನ್ನಾಗಿ ಮಾಡುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ಸ್ವಲ್ಪ ಜಾಗೃತರಾಗಿ ಇರಿ, ಇಲ್ಲದಿದ್ದರೆ ಕಂಟಕ ಕಟ್ಟಿಟ್ಟ ಬುದ್ಧಿ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರೋಗ್ಯದಲ್ಲಿ, ದೇಹದಲ್ಲಿ ಚೈತನ್ಯ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ. ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿದಾಗ ಬಹಳಷ್ಟು ಬಲಶಾಲಿಯಾಗಿರ್ತೀರ ಮತ್ತು ಬಹಳಷ್ಟು ಯೋಗದಾಯಕವಾಗಿರ್ತೀರ ಮತ್ತು ನಿಮ್ಮ ಒಂದು ಆರೋಗ್ಯದ ಸಮಸ್ಯೆಗೆ ಯಾವುದೇ ರೀತಿಯಾದಂಥ ತೊಂದರೆಗಳೇ ಇಲ್ಲ. ಆ ರೀತಿಯಾದಂಥ ಒಂದು ಬಾಂಧವ್ಯ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಚೈತನ್ಯ ಇರುತ್ತೆ, ಬಹಳಷ್ಟು ಚೆನ್ನಾಗಿರ್ತೀರ. ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇನ್ನು ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ, ಅಂದರೆ ನಿಮ್ಮ ಪ್ರೇಮ ಜೀವನದಲ್ಲಿ ಇನ್ನೂ ಯಾರೋ ನಿಮ್ಮನ್ನು ಇಷ್ಟಪಡಬೇಕು ಅಂತ ಅಂದುಕೊಂಡು ನಿಮ್ಮ ಹತ್ರ ಮಾತಾಡಲಿಕ್ಕೆ ಅಥವಾ ನೀವು ಅವರನ್ನು ಬರೀ ಪ್ರತಿನಿತ್ಯ ನೋಡೋದು ಅಥವಾ ಮಾತನಾಡೋದು ಅಷ್ಟೇ ಆಗಿರುತ್ತೆ. ನೀವು ಅವರೊಟ್ಟಿಗೆ ಮನೆಬಿಚ್ಚಿ ಮಾತಾಡ್ಕೊಂಡಿರೋದಿಲ್ಲ. ಆದರೆ ಈ ತಿಂಗಳಿನಲ್ಲಿ ಇಬ್ಬರೂ ಕೂಡ ಮನೆಬಿಚ್ಚಿ ಮಾತಾಡಿಕೊಂಡು ನಿಮ್ಮ ಪ್ರೇಮ ಬಾಂಧವ್ಯ ಬೆಳೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಇದು ಹೊಸ ಲವ್ ಸ್ಟೋರಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೀವು ಇಚ್ಛೆ ಪಟ್ಟವರನ್ನು ನಿಮ್ಮಂತೆ ಆಕರ್ಷಣೆ ಆಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಈಗ ಅಟ್ ಪ್ರೆಸೆಂಟ್ ಆಗಿ 2-3 ವರ್ಷದಿಂದ ಪ್ರೇಮ ಜೀವನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಮನೆಯವರಿಗೆ ಒಪ್ಪಿಗೆ ಸಿಗುವಂತಹ ಸಾಧ್ಯತೆ ಇದೆ, ಅಂದರೆ ನಿಮ್ಮ ಮದುವೆಗೆ. ಯಾಕೆಂದರೆ ನಿಮ್ಮ ಮನೆಯವರೊಟ್ಟಿಗೆ ನೀವು ಮದುವೆ ಆಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಇಷ್ಟು ಮೇಷರಾಶಿಯ ಏಪ್ರಿಲ್ ತಿಂಗಳ ಒಂದು ಭವಿಷ್ಯ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಒಳ್ಳೆಯದಾಗಲಿ. ಹರಿ ಓಂ.